ಇದ್ರ ಸಮೀಪ ಹೋಗೋದಿಲ್ಲ. ಸೈದ್ಧಾಂತಿಕ ಬಂದ್ರೆ ದೂರ ಉಳಿದು ಬಿಡ್ತಾರೆ ಅವರು. ಹೀಗಾಗಿ ಅವ್ರಿಗೆ ಉಳಿದ ಹಾದಿ ಏನಪ್ಪ ಅಂತಂದ್ರೆ, ಒಂದು ಯಡಿಯೂರಪ್ಪನ ಉಳಿಸ್ಕೋಬೇಕು. ಯಾಕಂದರೆ ಯಡಿಯೂರಪ್ಪ ಇದ್ದರೆ ಒಂದಿಷ್ಟು ಬಲ ಬಿ ಜೆ ಪಿಗೆ, ಇಲ್ಲ ಅಂದರೆ ಅಲ್ಲಿ ಬಲ ಯಾರದಾರ. ಅದಕ್ಕಾಗಿ ವಿಜಯೇಂದ್ರವ್ರನ್ನ ಬಿಟ್ಟು ಕೊಡುವ ಸ್ಥಿತಿಯೊಳಗೆ, ಮನಸ್ಥಿತಿಯೊಳಗೆ ಅವ್ರು ಇಲ್ಲ ಅನ್ನಿಸ್ತದೆ. ಇವ್ರು ಬೇಕಾದ್ರೆ ಹೇಳ್ತಾ ಇರ್ತಾರೆ, ಇಲ್ಲ ಬದಲಾಗ್ತಾರೆ, ಚೇಂಜ್ ಮಾಡ್ತಾರೆ, ಯತ್ನಾಳನ್ನ ಅಧ್ಯಕ್ಷರನ್ನ ಮಾಡ್ತಾರೆ, ಹಾಗೆ ಹೀಗೆ ದಿನಕ್ಕೊಂದು ಊಹಾಪೋಹಗಳು ಬರ್ತಾ ಇರ್ತಾವೆ. ಆ ಮಾತು ಬೇರೆ. ಆದರೆ ಅದು ಮಾಡಲಿಕ್ಕೆ ಹೋದ್ರೆ ಏನಾಗಬಹುದು ಅನ್ನೋದು ತರ್ಕನ್ನು ಮಾಡಿದಾಗ ಅದೆಲ್ಲ ಅಸಾಧ್ಯದ ಮಾತು ಅನ್ನೋ ಸ್ಪಷ್ಟ ಆಗ್ತದೆ. ಅದಕ್ಕೆ ಇವತ್ತು ಮತ್ತು ಕೊಡ್ಕೊಂಡು ಹೋಗ್ರಪ್ಪ ಅದು ಹೈಕಮಾಂಡ್ ಡೈರೆಕ್ಷನ್ ಮಾಡೋದು. ಕಿತ್ತಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ನಾವು ಕಿತ್ತಾಡಿದ್ರೆ ನಾವು ಸೋಲ್ತೀವಿ. ಇದು ಆ ಮನವರಿಕೆ ಅವರಲ್ಲದ. ಹೀಗಾಗಿ ಇವತ್ತು ಬಿ ಜೆ ಪಿ ಮತ್ತು JDS ಕಾಲದ ಅನಿವಾರ್ಯ, ಟೈಮ್ ಅನಿವಾರ್ಯ, ಎಸೆನ್ಷಿಯಲ್ ಅಂತೀವಿ ನಾವು. ಅದಕ್ಕೆ ಕಾರಣಕ್ಕಾಗಿ ಇವತ್ತು ಜಂಟಿಯಾಗಿ ಈ ಮುಂದಿನ ಇಲೆಕ್ಷನ್ಗಳು ಎದುರಿಸುವಂಥದ್ದು, ಅದ್ರಲ್ಲಿ ಗೆದ್ದ ಹೊರಬರುವಂಥದ್ದು ಅಂತೇಳಿ. ಯಾರಾದರೂ CM ಆಗಲಿ, ಯಾರಾದರೂ ಬಿಡಲಿ, ಆ ಮಾತು ಬೇರೆ. ಮೊದಲು ಒಂದಾಗಿರೋಣ. ಎಲ್ಲಾದ್ರೂ ಪಾರ್ಟಿಗಳು ದಿವಾಳಿ ಎದ್ದು ಹೋಗ್ತಾವೆ. JDS ಅಂತ ಪೂರ್ತಿ ಅಲ್ಲಿ ಎಲ್ಲ ಶಾಸಕರನ್ನು ಕೊಂಡ್ಕೊಂಡು ಬಿಟ್ಟರೆ ಖರೀದಿ ಮಾಡೋದಕ್ಕಂತ ಡಿ ಕೆ ಶಿ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಆದರ್ಶ ಭಾವನೆ ಕಾಡುವುದಿಲ್ಲ. ಬಂದವ್ರಿಗೆ ಹೌದಪ್ಪ, ಅವ್ರು ಮಾಡ್ಯಾರು, ನಾವು ಮಾಡ್ತಾಯಿದ್ವಿ, ನಾವು ಮಾಡಿದ್ವಿ, ಅವ್ರು ಮಾಡ್ತಾಯಿದ್ವಿ. ಈ ಸ್ಥಿತಿಯೊಳಗೆ ಇದ್ದಾರೆ, ಮಾನಸಿಕ ಸ್ಥಿತಿ ಇಲ್ಲ. ಅಲ್ಲಿ ಆದರ್ಶದ ಚಿಂತೆ ಇಲ್ಲ. ನಾವು ಅಧಿಕಾರಕ್ಕೆ ಬರಬೇಕಪ್ಪ, ಅಧಿಕಾರಕ್ಕೆ ಏನು ಬೇಕಾದ್ರೆ ಮಾಡಿದ್ದೆ ರೆಡಿ. ಶಾರ ಅವ್ರಂಗ. ಹೀಗಾಗಿ ಶಾ ಮತ್ತು ಡಿ ಕೆ ಶಿ ಮಧ್ಯದಲ್ಲಿ ಯುದ್ಧ ಈಗ ನಡೆಯುವಂಗೆ ಕಾಣ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಬಿ ಜೆ ಪಿ ಸಹಿತ ಉಳಿದ ರಾಜ್ಯಗಳಲ್ಲಿ ಮಾಡಿದ ಪಾಲಿಸಿ ಇಲ್ಲಿ ಮಾಡಲಿಕ್ಕೆ ಹೋದ್ರೆ ಕರ್ನಾಟಕದಲ್ಲಿ ನಡೀಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಈಗಾಗಲೇ ಗೊತ್ತಿದ್ದಂಗೆ ನಿಮ್ಗೆ ಒಂದನೇದ್ದು ಡಿ ಕೆ ಶಿ ಅವರು ಡ್ಯಾಶಿಂಗ್ ನೇಚರ್ ಇದ್ದಂಥ ಹೋದ್ರೆ ಹಿಂದೆ ಸಿದ್ದರಾಮಯ್ಯರನ್ನು ಉಳಿಸ್ಕೊಂಡಿದ್ದಾರೆ. ತಮ್ಮ ಶಕ್ತಿಯನ್ನು ಅವ್ರು ಇಟ್ಕೊಂಡು ಹೊರಟಿದ್ದಾರೆ. ಯಾಕಂದರೆ ಸಂಪುಟ ವಿಸ್ತರಣೆ ಬಂದಾಗ ಅವರು ಜನರಿಗೂ ಅವಕಾಶ ಕೊಡ್ತಾರೆ. ಕೊಡಲೇಬೇಕು. ಇಲ್ಲಂದ್ರೆ ಅವೆಲ್ಲ ಈಗ ಸೀನಿಯರ್ಸ್ ಆಗಿರ್ಬೋದು, ಸಿದ್ದರಾಮಯ್ಯ ಅತ್ಯಂತ ಸಮೀಪದವರಾಗಿರ್ಬೋದು, ಅವ್ರನ್ನ ದೂರ ಸರಿಸಿದ್ರೆ ಸರ್ವಶಕ್ತಿ ನಿಶ್ಶಕ್ತ ಆಗ್ತದೆ. ಅದು ಗೊತ್ತದ ಅವ್ರಿಗೆ. ಮತ್ತು ತಿಳುವಳಿಕೆ ಹೈಕಮಾಂಡ್ ಆ ತಿಳುವಳಿಕೆಯಲ್ಲಿ ಅದ. ಅವ್ರನ್ನ ಇಟ್ಕೊಂಡು ನಾವು ಮಾಡುವಂಥದ್ದು. ಹೀಗಾಗಿ ಒಗ್ಗಟ್ಟದ. ಆದರೆ ಅದು ಒಗ್ಗಟ್ಟು